ಏ ಪಾರ್ವತಮ್ಮ ಪಾರ್ವತಮ್ಮ ಬಾರೆ ವರಕ ನಿನ್ನ ಮಗಳು ಎಂತ ಅನಕ್ಷರ ಕೆಲಸ ಮಾಡಕತ್ತಾಳ ಬಾಯ್ಲಿ ವರಕ ಒಂಚೂರು ನಿನ್ಗೆ ಐತಿ ಮಾಡ್ತೀನಿ ಇವತ್ತು ಬಾರೆ ವರಕ. ಅಯ್ಯೋ 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 ಇದಕ್ಕೆ ಸಿಂಗರಮ್ಮ ನನ್ನ ಮಗಳು ನಿಂಗೆ ಜುಟ್ಟು ಇಟ್ಕೊಂಡಿದ್ದಿ. ಅಯ್ಯೋ ನಿನ್ನ ಮನ ಕೈಯೋಗ ಎದಕ್ಕೆ ಹಿಂಗೆ ಜುಟ್ಟು ಇಟ್ಕೊಂಡು ಎಳ್ದಾಡ್ತಿದ್ದಿ ಪಡು ನನ್ನ ಮಗಳನ್ನ. ಅಯ್ಯೋ ಅದು ಬೇರೆ ಮಿಸ್ ಯೂನಿವರ್ಸಿಟಿ ಆಗಬೇಕು ಮಿಸ್ ಇಂಡಿಯಾ ಆಗಬೇಕು ಅಂತ ಕೂತಿತ್ತು. ಆ ಹೆಣ್ಮಗಿ ನಿಂಗೆ ಹಿಡ್ಕೊಂಡಿಯೇ ಬಿಡೆ. ಅಲ್ರಿ ಅತ್ತೆ ನಿನ್ನ ಮಗಳು ನಂಗೆ 4 ಲಕ್ಷ ಕೊಟ್ಟಿನಿ ರೊಕ್ಕನ ಅಂತ ಸುಳ್ಳು ಹೇಳ್ತಾಳಲ್ಲ ಏಟೈತಿ ನೋಡ. ಆಕಿಗೆ ಪಲ್ಲವಿನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಕಣತೆ. ಇವತ್ತು ರೊಕ್ಕ ಯಾರು ಕೊಟ್ಟವಳ ಹೇಳ್ಬೇಕಷ್ಟೇ ನನಗೆ, ಇಲ್ಲ ಅಂದ್ರೆ ಸರಿಯಾಗಿ ಬಿದ್ದೋಗ್ತಾವ ನೋಡ್ರಿ. ಅಲ್ಲ ಕಣಲ್ಲ ನೀನೇ ಎಲ್ಲೋ ಇಸ್ಕೊಂಡಿದ್ದೀನೋ ಅದಕ್ಕೆ ನನ್ನ ಮಗಳಂಗೆ ಅಂದ. ನಿನ್ಗೆ ಕೊಟ್ಟಿನಿ ಅಂತೇಳಿ ನನ್ನ ಮಗಳಿಗೆ ಎಂತ ಐತಿ ಎದಕ್ಕೆ ಜುಟ್ಟು ಇಟ್ಕೊಂಡು ಬಂದಿರಿ. ಓ ನಿನ್ನಂತವ್ರಿಗೆ ನನ್ನ ಮಗಳು ಕೊಟ್ಟದ ಹೆಚ್ಚೈತಿ. ನೀನು ಅವತ್ತು ಕಾಡಿ ಬೇಡ್ದಲ್ಲ ಬಿಡು ಅಂತೇಳಿ ಕೊಟ್ರ ನೀನು ಇಂಥವ ಮಾಡೋದು ನೀನು. ನೋಡೇ ಇವ ರೊಕ್ಕ ನನ್ನ ಕದ್ದ ಇಲ್ಲ ಏನು ಮಾಡಿಲ್ಲ. ಮನೆಯಾಗಿಟ್ಟು ಇವನ ಈಸ್ಕೊಂಡನ ಒಳ್ಳೆ ಪೆದ್ ನಾಡ್ದಂಗೆ ಆಡ್ತಾನೆ. ಇವನೇ ಈಸ್ಕೊಂಡ್ರದವ ನನ್ನ ನಿಜ ಹೇಳಕತ್ತಾನೆ. ಇವನ ಈಸ್ಕೊಂಡಿದ್ದು ಇನ್ಯಾರು ಈಸ್ಕೊಂಡಿಲ್ಲ ಕಣಯ್ಯವ. ನೋಡ ಯಾವ ಥರ ಮಾತಾಡ್ತಿದ್ದಾನೆ ಇವನು. ಏ ಪಲ್ಲವಿ ನಾನು ದಿಟ ಹೇಳಕತ್ತಾನಿ ನೀನಾ ರೊಕ್ಕ ಇಸ್ಕೊಂಡ್ರದು ದಿಟ ಒಪ್ಕೊಂಡ್ಬಿಟ್ರೆ ಸರಿ ಇರ್ತಾವ. ರೊಕ್ಕ ನಿನ್ನ ಹತ್ರನೇ ಇತ್ತು ಕಣೆ. ಅಯ್ಯೋ ತೊಡಗಾಲಿ ಏನು ಹಿಂಗೆ ಮಾತಾಡ್ತೀಯ ಬಡ್ದಾಬಿಡ್ತೀನಿ ನೋಡಿ ನಿನ್ಗೆ. ಪರಿಣಾಮ ನೆಟ್ಕಿರಕ್ಕಿಲ್ಲ ಹೊಡೆದಿನಂದ್ರ. ಅಲ್ಲ ಕಣೆ ನನ್ನ ಜುಟ್ಟೇನೆ ಹಿಡ್ಕೊಂತೀಯ. ನಿನ್ನ ಮಗನ ನಾನು ಮದುವೆ ಆಗಿರೋದೇ ಹೆಚ್ಚೈತಿ ಅಂತ ತೊದ್ಲು ನನ್ನ ಮಗನ ತೊದ್ಲಿಸ್ಕೊಂಡು ಬಾಂಡ್ಲಿ ನನ್ನ ಮಗನ ಮದುವೆ ಆಗಿರೋದೇ ಹೆಚ್ಚೈತಿ. ನಾನೇ ಕ್ಯಾಪಾಕೋ ಬಾಂಡ್ಲಿ ಉದ್ರೈತೆ ಅಂತ ಹೇಳಿದ್ದು. ನೀನು ನನ್ನನ್ನು ಜುಟ್ಟು ಹಿಡ್ಕೊಳ್ಳೋದು ಒದ್ದಿನಂದ್ರೆ ಪುಟ್ಬಾಲ್ ಆಗ್ಬಿಡ್ಬೇಕು. ಮೆತ್ತಗಳೇ ಅಂತ ಮಾತಾಡ್ತೀಯೇನ ಮುಚ್ಕೊಂಡು ಹೋಗೆ. ಅಲ್ಲ ಕಣೆ ನಮ್ಮ ಮನ್ಯಾಗ ಬಂದು ನಾಯಿಗಳು ನೀವು ನನಗೆ ಎದುರುತ್ರ ಮಾತಾಡ್ತೀಯೇನ. ಕಪಾಲ್ಕ ಊದಿನಿ ಅಂದ್ರೆ ನೋಡು ಕಿತ್ತು ಬರ್ಬೇಕು ಕಪಾಲ. ಯಾರಿಗೆ ನಾಯಿಗಳು ಗೀಗಳು ಅಂತ ಹೇಳ್ತೀಯ ಒದ್ದಾಬಿಡ್ತೀನಿ ನೋಡು. ನಾಯಿ ಅಂತೆ ನಾಯಿ ಯಾವಾಗ ಹೇಳ್ತಿ ಇಂಥವೆಲ್ಲ ಇಟ್ಕೊಳಕ ಹೋಗ್ಬೇಡ. ನಾಯಿಗಿ ಅಂದಿ ಅಂದ್ರೆ ನೋಡು ಪರಿಣಾಮ ನೆಟ್ಕಿರಕ್ಕಿಲ್ಲ. ಓ ನಿನ್ನ ಮಗನ ಮದುವೆ ಆಗಿರೋದೇ ಹೆಚ್ಚೈತಿ ಅದ್ರಾಗ ಊರು ನನ್ಗೆ ಮಾತಾಡ್ತೀಯೇನ. ನಿನ್ನ ಮಗನ ಜೊತೆ ನಂದರಿಂದ ಸಂಬಂಧ ಇಲ್ಲ ಒಪ್ಪಾರ. ಏನು ನಮ್ಮ ಅಮ್ಮಂಗ ಎದುರು ಮಾತಾಡ್ತಿ. ಊರು ಸಾವುಕಾರ್ತಿ ಆಕಿಗ ಎದುರು ಮಾತಾಡ್ತೀಯೇನ. ಏನೋ ಒಳ್ಳೆ ಆಕಿ ಅಂದ್ಬಿಟ್ಟು ಮದುವೆ ಆದ್ರೆ ನೋಡ್ದ ನಾನು ಕನ್ಸಿಟ್ಕೊಂಡು ಮದುವೆ ಮಾಡ್ಕೊಂಡ್ರ ನಿನ್ನ ದ್ರೋಹ ಬಗೀತಿ ಅಂತ ನನ್ನ ಅನ್ಕೊಂಡೇ ಇದ್ದಿಲ್ಲ ಬಿಡೆ ತೊಡಗಲಿ. ನಿಮ್ಮಮ್ಮ ಊರ್ ಸಾವುಕಾರ್ತಿ ಆದ್ರ ನೀನ್ ಇಟ್ಕ. ನಿನ್ನ ಅಮ್ಮನ ನಾನು ಏನು ಮಾತಾಡೋದು ನೀನು. ಏನ್ ಮಾತಾಡೋದು ಮುಚ್ಕೊಂಡು ಹೋಗ್ತಿರ್ಬೇಕು. ನನ್ನ ಇಷ್ಟ ಕಣೋ. ನಿನ್ನ ರೊಕ್ಕ ನನಗೆ ಗೊತ್ತಿಲ್ಲ ಅಷ್ಟೇ. ಇದ್ರ ಮ್ಯಾಗ ಮಾತಾಡಬಾರ್ದು. ಹೋಗ್ತಿರೋ ಮುಚ್ಕೊಂಡು. ಇರವೈಲಿ ಅವನ್ಗೂ ಮಗಳಿಗೂ ಜುಟ್ಟು ಇಟ್ಕೊಂಡು ಗುಂಜಾಲೆ ಮಾಡಿ ಬಡಿದ್ರೆ ಸರಿ ಹೋಗುತ್ತಾ. ಏಟ್ ಮಾತಾಡ್ತಾರ ನೋಡ ಹೆಂಗಾಡ್ತಾರ ನೋಡೇ ಯವ್ವ ನೋಡೆ. ಈಗಿನ ನನ್ನ ಮದುವೆ ಆಗಿದ್ದು ಅನ್ನೋ ಮಟ್ಟ ಐತಿ. ಏಟ್ ದೂರಂಕಾಲದಲ್ಲಿ ಆಡ್ತಾಳೆ ನೋಡೇ ಯವ್ವ. ಯಾವಾಗ ಜುಟ್ಟು ಇಟ್ಕೊಂಡು ಗುಂಜಾಡ್ತೀನಿ ಅನ್ನೋದು. ನಿನ್ನ ಜುಟ್ಟು ಬೆಳೆಸ್ಕ ಮೊದಲು ಮೂದೇವಿ ಬಿಕ್ಳಿಸಿದಿ ಬಿಕ್ಳಕ ನನ್ನ ಮಗನ. ನಿನ್ನಂತವ್ಗ ನನ್ನ ಮಗಳು ಬಂದಿರೋದೇ ಹೆಚ್ಚೈತಿ. ಹೋಗಲ್ಲ ನನ್ನ ಮಗಳಿಗೆ ರತಿ ಅಂತ ಹುಡುಗನ್ ತಂದು ಮದುವೆ ಮಾಡ್ತೀನಿ. ರತಿ ಹಂಗಿರ್ಬೇಕು. ರತ್ನದಂತ ಹುಡುಗ. ರತಿ ಅಂದ್ರೆ ಹುಡುಗಿ ಅಲ್ಲ ರತ್ನ ಚಿನ್ನ ವೈಡೂರೆ ಎಲ್ಲ ಹಾಕೊಂಡಿರ್ಬೇಕು ಅಂತೇಳಿ ಮದುವೆ ಮಾಡ್ತೀನಿ. ನಿನ್ನಂತ ಬಿಕ್ಳು ನನ್ನ ಮಗನ ಮಾಡ್ಬಿಟ್ಟು ನನ್ನ ಮಗಳು ಅನ್ಭವಿಸ್ತಿರೋ ಸಾಕು. 4 ಲಕ್ಷ ರೂಪಾಯಿ ನೀನ ಇಸ್ಕೊಂಡಿ ಅಂತ ನನ್ನ ಮಗಳ ಮೇಲೆ ಎದುರಾಡ್ತೀಯನ. ಹೋಗ್ತಿಕ ಮುಚ್ಕೊಂಡು. ಅಲ್ಲ ಕಣೆ ಪಲ್ಲವಿ ನಾನು ಬಿಕ್ಲ ನಾನು ತದ್ಲ ನನಗೆ ಸರಿಯಾಗಿ ಮಾತು ಬರೋಕ್ಕಿಲ್ಲ. ನಂಗೆ ಕೂದಲು ಉದ್ರೈತೆ ಅಂತ ಗೊತ್ತಿದ್ದ ತಾನೇ ನನ್ನ ಮದುವೆ ಆಗಿತ್ತು. ಈ ಥರ ದ್ರೋಹ ಮಾಡಬಾರ್ದು ಕಣೆ ನೀನು. ನಂಗೆ ಇಂಥ ದ್ರೋಹ ಮಾಡಬೇಡ ಕಣೆ. ನನಗೂ ನಿನಗೂ ಸಂಬಂಧ ಮುಗ್ದೋಯ್ತು. ಯಾವ ಪಲ್ಲವಿನೂ ಇಲ್ಲ ಯಾವ ಪಲ್ಲವನೂ ಇಲ್ಲ. ಮುಚ್ಕೊಂಡು ಹೋಗ್ತಿರ್ಬೋದು ಕ್ರಿಕೆಟ್ ನನ್ನ ಮಗನೇ. ನಿನ್ನಂತವನ್ಗ ಮದುವೆ ಆಗಿರೋದೇ ಹೆಚ್ಚೈತಿ. ಅದ್ರಾಗ ಬೇರೆ ಬಿಲ್ಡಪ್ ಬೇರೆ ತಗೊಂತೀಯೇನ. ನಿಮ್ಮಮ್ಮನ್ನ ಒಡಿ ಅಂತ ಬೇರೆ ಹೇಳ್ತೀಯೇನ ನನಗೆ. ಹೋಗಲ್ಲ ಹೋಗು. ನನಗೂ ನಿನಗೂ ಸಂಬಂಧ ಇಲ್ಲ ಇನ್ನು. ಬಾ ಮಗಳೇ ಒಳಕ. ಇವ್ರ ಜೊತೆ ನಂದು ಏನೈತಿ ಮಾತು. ಬಾಗ್ಲಚ್ಚು ನಡಿ ಒಳಕ. ಬಡ್ಡಿ ಮಕ್ಳು ಹೋಗ್ತಾರೆ ನಾಟಕ ಮಾಡ್ತಾರೆ. ನಮ್ಮ ಹತ್ರ ನೀ ಬಂದಿಲ್ಲ. ಪಲ್ಲು ಅರ್ಥ ಮಾಡ್ಕೊಳೆ. ನಾನು ರೊಕ್ಕ ಈಸ್ಕೊಂಡಿಲ್ಲ ಕಣೆ. ನೀನು ಈಸ್ಕೊಂಡಿದ್ಯಾ ಅಂದಕ್ಕೆ ಜಗಳ ಮಾಡ್ತಿರತ್ ಕಣೆ. ನಾನು ದೀಟಾಲು ಅರ್ಥ ಮಾಡ್ಕೊಳೆ ನಾ ಪಲ್ಲು. ಯವ್ವ ನೋಡೆ ಯವ್ವ ಪಲ್ಲು ಬಿಟ್ಟು ಹೋಗ್ತಿದ್ದಾಳೆ ನೋಡೆ ಯವ್ವ ಬಿಟ್ಟು ಹೋಗೇ ಬಿಟ್ಲು ನೋಡೆ ಯವ್ವ. ಓದ್ಲು ಅಂದ್ರೆ ರೊಕ್ಕ ಕದ್ದಿರೋಳನ್ನ ಇಟ್ಕೊಳಕಾಗುತ್ತೆ. ನಾ ಹೋದ್ರೆ ತಳ್ಳಾಡಿ ಅಟ್ಯಾಕೋಮ. ಏಟೋ ತಳ್ಕೊಂಡಿದ್ರು ಇಲ್ಲಿ. ಆಕೆ ಏನು ಬಂದು ನಿನ್ಗೆ ಸಮಾಧಾನ ಮಾಡೋಕ್ಕಿಲ್ಲ ಬರೋಕ್ಕಿಲ್ಲ. ನೀ ಜೊತೆ ಬಾ. ಆ ಹುಡುಗಿ ಇದ್ದದ್ದು ಕಳಿಸ್ಬಿಟ್ಟು ಏನು ಮಾಡೋಕ್ಕೂ ಆಗಿಲ್ಲ. ಬಂದಂಗೆ ಜೀವನ ಮಾಡ್ಕೊಂಡು ಹೋಗ್ಬೇಕು. ನಾನು ಅಡುಗೆ ಪಡುಗೆ ಮಾಡ್ತೀನಿ ಬಾ ಅಟ್ಯಾಕೋಮ. ಅವಯ್ಯ ಗಂಗಾಧರ ಬಂದಲ್ಲ ಪಾಪ. ನಾನು ನಿನ್ಗೋಸ್ಕರನೇ ಕಾಯ್ತಿದ್ದೀನಿ ನೋಡ್ಲ. ನಿನ್ನ ಮದುವೆ ಯಾವಾಗ ಮಾಡ್ತೀನೋ. ನೀನು ಯಾವಾಗ ಊರಾಗ ಬರ್ತೀಯೋ. ಹುಡುಗಿ ಮನೆಯವ್ರು ಯಾವಾಗ ನಮ್ಮ ಮನೆಗೆ ನೋಡಕ್ ಬರ್ತಾರೋ. ಇವತ್ತೇ ಹೇಳ್ಬಿಡ್ತೀನಿ ತಕ್ಕ ಪುಷ್ಪನ್ ನೋಡಕ್ ಹೋಗಂತ. ಹೆಣ್ಮಗ ಚೆನ್ನಾಗದಕ್ಕಲ್ಲ. ನೀನೇನಪ್ಪ ಈಗ ತಾನೇ ಬಂದಿನಿ ಬಡ ಅಂತೀಯಲ್ಲ. ನೀನು ಹೇಳಿ ಫೋನ್ ಹಚ್ಚಿದ್ಕ ತಾನೆ ನಿಂಗೆ ಒಂದು ಮದುವೆ ಮಾಡ್ತೀನಿ ಬಲ ಅಂದಕ್ಕೆ ಬಂದೀನಿ. ಅಯ್ಯೋ ನೀನೇನಪ್ಪ ಇಷ್ಟು ಇದ್ರಾಗ ಹೇಳ್ತಿ. ಇರು ಓಮಂತೆ ಆಯಿತು. ಅದೆಲ್ಲ ಸರಿಯಪ್ಪ. ಅವ್ವ ಎಲ್ಲ ಕಾಣ್ತಾನೆ ಇಲ್ಲ. ಎಲ್ಲೋ ಒಳಗೆ ಅವ್ವ. ನಾನು ಬಂದಾಗಿಂದ ನೋಡ್ತಾನೆ ಅವನ್ನ ಕಂಡಿಲ್ಲಲ್ಲ. ಅಯ್ಯೋ ಇದು ಹುಲಿಯಮ್ಮನ ಗುಡಿಯಕ್ಕೆ ಹೋಗೋಣ ಕೈ ಮುಗಿದು ಬರ್ತೀನಿ ಅಂತ ಓದ್ಲು. ಈಡೋದಾದ್ರೂ ಬರಲಿಲ್ಲ. ಆಕಿ ಬತ್ತಾಳ ಕಂಟಿನ್ಯೂ ಮಾಡಿದ ಕಣ. ಇಷ್ಟೊತ್ತು ಕಾಲ ಬರ್ಬೇಕಿತ್ತಲ್ಲ. ಆ ಥರ ನಿನ್ನ ನೋಡ್ಬೇಕು ಅಂತಿದ್ದ ಕಣ. ಹೌದೇನ ನಾನು ಇನ್ನೂ ಬಂದಿಲ್ಲಲ್ಲ ಅನ್ಕಂದು. ಕಾಣಿಸ್ಲೇ ಇಲ್ಲಲ್ಲ ಅವ್ವ. ಬಂದ ತಕ್ಷಣ ಇಲ್ಲೋ ಗಂಗಾಧರ ಅನ್ಕಂದು ಓಡ್ ಬರೋಳು. ಅವ್ವ ಕಾಣಲೇ ಇಲ್ಲಲ್ಲ ಅದಕ್ಕೆ ಅಂದಿಕನವ ಪಾಪ. ಲೋ ಗಂಗಾಧರ ಬಂದಲ್ಲ ಮಗನೇ. ನಾನು ಹೇಳ್ತೀನಿಂದ ಕಾಯ್ತಿದ್ನಲ್ಲ ನಿನ್ನ ಅಟ್ಟಿಯಾಕ ಬರಲಿ ಅಂತೇಳಿ. ಈಟುದ್ದಿದ್ದಾಗ ಜಗಳ ಮಾಡ್ಕೊಂಡು ಹೋದನು. ದುಡಿತೀನಿ ಬ್ಯಾಂಗ್ಳೂರಕ್ಕ ಅಂತೇಳಿ ಇವತ್ತು ಮಗ ನೋಡ್ಕೊ ಬಂದಿದ್ಯಲ್ಲ. ಅಯ್ಯೋ ಪಾಪ. ಯವ್ವ
ಅವಾಗ ಹೆಂಗಿದ್ದ ಈಗಲೂ ಹಿಂಗೆ ಇದೆಯಲ್ಲ ಯವ್ವ. ನಾನಂತೂ ಭಾಳ ಒಟ್ಟುರ್ಕಂತಿದ್ನೆ ಯವ್ವ. ಮೂರತ್ತುವ ಮಗ ಹೆಂಗಿದ್ಯಾ ಫೋಟೋ ಕಳಿಸ್ಲಾ ಅಂತಿದೆ. ಫೋಟೋ ಕಳಿಸ್ತಾಗಲ್ಲ, ಅಯ್ಯೋ ನನ್ನ ಮಗ ಇಟ್ಟು ದೊಡ್ಡವನಾಗ್ಬಿಟ್ಟ, ಚೆನ್ನಾಗಿ ಬೆಳೆದು ದೊಡ್ಡವನಾಗೋನ ಅಂತಿದ್ದಲ್ಲ ಯವ್ವ. ಹ್ಞೂ ಇರ್ತಾಳಕ್ಕಪ್ಪ, ನಿಮ್ಮವ್ವ ತಲೆಯಾಕ ಬಣ್ಣ ಹಚ್ತಾಳ, ಅದಕ್ಕೆ ಹಂಗೆ ಇರ್ತಾಳ. ನಾವು ಕೂದ್ಲು ಗಿದ್ಲಕ್ಕ ಬಣ್ಣ ಹಚ್ಚಕ್ಕಿಲ್ಲ, ನಾವು ಇದ್ದಂಗೆ ಇರ್ತೀವಲ್ಲ ಅದಕ್ಕೆ ನಾವು. ನೀನೇನಪ್ಪಯ್ಯ ಸುಮ್ಕ ಅವನ್ನ ಕಾಲಲ್ಲಿ ಎದ್ಬಿಟ್ರೆ ಏನಿಲ್ಲ ಏನ ನಿನ್ಗೆ. ಆವಾಗಲೂ ಹಂಗೆ ಹೇಳ್ತಿದ್ದೆ, ಈಗಲೂ ಹಂಗೆ ಹೇಳ್ತೀನಿ ನೋಡ. ಇನ್ನೇನಪ್ಪ ಮಾಡೋದು, ಇಬ್ರು ಗಂಡು ಮಕ್ಳಾಗ ಒಬ್ಬ ಅಂತೂ ಬಿಟ್ಟು ಬೆಂಗಳೂರಕ್ಕ ಹೋಗಿ ಸೆಟ್ಲ್ ಆಗ್ಬಿಟ್ಟ. ಹೆಂಡತಿ ಮಕ್ಳನ್ನೆಲ್ಲ ಕರ್ಕೊಂಡು ಇನ್ನಿರೋ ನೀನೊಬ್ಬ, ನೀನು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿವಿ. ನೀನು ಮಾತ್ರ ಯಾವುದೇ ಕಾರಣಕ್ಕೂ ಒಪ್ಪಕ್ಕಿಲ್ಲಪ್ಪ. ಹುಡುಗಿರು ಹಂಗಿಲ್ಲ ಹಿಂಗಿಲ್ಲ, ಅದಕ್ಕೆ ಕಂಟಿ ತಂಗಿ ಬೇಸವಳ ಪುಷ್ಪ ಅಂದ್ಬಿಟ್ಟು ಅದಕ್ಕೆ ಆ ಹುಡುಗಿನ ಮದುವೆ ಮಾಡ್ಕೊಡುಮ ಅಂತ ಅನ್ಕೊಂಡಿನಿ ಕಣಪ್ಪ. ಬುಡಪ್ಪ ಯಾಕೆ ಕೆಡ್ಸ್ಕೊಂತೀನಿ, ಅಣ್ಣ ಇಲ್ಲ ಅಂದ್ರೆ ನಾನೇನು ನೋಡ್ಕೊಳಕ್ಕಿಲ್ಲೇನ. ಯೋಚನೆ ಬಿಟ್ಟಾಕು, ನಾನು ಇವನು ಗಂಗಾಧರ, ನಾನು ಇರ್ಬೇಕಾರೆ ನೀನು ಯಾಕಪ್ಪ ಯೋಚನೆ ಮಾಡ್ಕೊಂತಿ. ಓ ಗೌಡ್ರೆ, ಓ ಗಂಗಾಧರ ಬಂದ್ಬಿಟ್ಟವನ. ಎಲ್ಲ ಈಟುದಾಗ್ಬಿಟ್ಟಿದ್ಯಾ ಗಂಗಾಧರ, ನೀನು ಮೊದಲು ಇದೇ ಇಟ್ಟಿದ್ದಲ್ಲ. ಓ ಏನೆಲ್ಲ ಕಂಟಿ, ನನಗಿಂತ 2 ವರ್ಷ ಚಿಕ್ಕೋನು. ನಾನು ನೀನು ಒಂದೇ ಕ್ಲಾಸು, ನಾನು ಫೇಲಾಗಿ ನಿನ್ನ ಜೊತೆಗೆ ಬಂದು ಈಗೇನಪ್ಪ ಈಟುದಾಗ್ಬಿಟ್ಟಿದ್ದಿ. ಆಗಲೇ 8 ಮಕ್ಕಳು ಆಗ್ಬಿಟ್ವಂತಲ್ಲ ನಿಂಗೆ. ಒಬ್ಬೊಬ್ಬ ಏನು ಲಾಟ್ರಿ ಹೊಡೆದ್ಬಿಟ್ಟಲ್ಲ, ಅವಳಿ ಜವಳಿ ಮಕ್ಕಳಾಗವಂತೆ. ಹೌದು ಕನಲು, ಅದಕ್ಕೆ ಹೇಳ್ತಿರೋದು. ನಿಂಗೂ 26 ವರ್ಷ ಆಯ್ತು, ಮದುವೆ ಆಗಲ್ಲ ಅಂದ್ರೆ ಇನ್ನು ಆಗಕ್ಕಿಲ್ಲ ಕಣಪ್ಪ, ಆಗಕ್ಕಿಲ್ಲ ಅಂತಿದೆ. ಆಮ್ಯಾಗ ನೋಡು ವಯಸ್ಸಾದ್ಮೇಲೆ ಹುಡುಗರಾಗೋಲು ಕಷ್ಟಗಳಿರ್ತಾವ, ಸುಮ್ಕ ಆಗ್ಬಿಡು. ಯಾವ ಟೈಮ್ಗೆ ಏನೇನು ಆಗ್ಬೇಕು ಅದಾಗಬೇಕು, ಮುಚ್ಕೊಂಡು ಆಗು. ಅಲ್ಲ ಕನಲ್ಲ, ಹಳೆ ಚಳಿ ಎಲ್ಲ ಬುಟ್ಟಿಯಾ ಇಲ್ಲ ಹಂಗೆ ಉಳಿಸ್ಕೊಂಡು ಏನ. ನಮ್ಮಪ್ಪ ಫೋನ್ ಹಚ್ಚಾಗೆಲ್ಲ ಹೇಳ್ತಿತ್ತಪ್ಪೋ, ಅಯ್ಯೋ ವೈದ್ಯ ಏನಿಲ್ಲ ಹಿಂಗೆ ಆಗ್ಬಿಟ್ಟವನು, ನೀನು ಹಂಗೆ ಆಗ್ಬಿಟ್ಟಿಯಕಲ್ಲ, ಬಿಟ್ಬಿಟ್ಟಿಯಕಲ್ಲ, ಹಂಗೆ ಹಿಂಗಾನೋನು ಬುಟ್ಟಿಯಾ ಇಲ್ಲ ಹಂಗೆ ಇಟ್ಕೊಂಬಿಟ್ಟಿ ಹಳೆ ಚಳಿಗಳನ್ನ. ಹೆಂಗಲ್ಲ ಮಚ್ಚಿ ಇಟ್ಕೊಳ್ಳೋದು. ಇನ್ನೊಂದು ವರ್ಷ 2 ವರ್ಷ ನನಗೆ ಆಯ್ಸೇ ನನಗೆ ಗೊತ್ತಿಲ್ಲ ಇಷ್ಟು ವರ್ಷ ಬದುಕ್ತೀನಿ ಅಂತೇಳಿ. ನಾನು ಹೆಂಗೆ ಇಟ್ಕೊಳಕ್ಕಾಗುತ್ತಪ್ಪ. ಇರೋ ತನಕ ಖುಷಿಯಾಗಿ ಹೋಗ್ಬಿಡ್ಬೇಕಷ್ಟೇ. 4 ಜನಕ್ಕೆ ನೆಮ್ಮದಿಯಾಗಿ ಇದ್ಬಿಟ್ರು ಹೋಗ್ಬಿಟ್ರೆ ಸಾಕು. ನನ್ನ ಮಕ್ಳಿಗೆ ಏನು ಮಾಡ್ಬೇಕು, ನನ್ನ ತಂಗಿಗೆ ಏನು ಮಾಡ್ಬೇಕು ಅದೆಲ್ಲ ಮಾಡಿಕೊಟ್ಟು ನೆಮ್ಮದಿಯಾಗಿ ಕಣ್ಮುಚ್ಬಿಡ್ತೀನಿ ಕಲ. ನನಗೆ ಅದ ತೃಪ್ತಿ ಆಗುತ್ತಾ. ನನ್ನ ತಂಗಿಗೆ ಫಸ್ಟ್ ಮದುವೆ ಮಾಡ್ಕೊಟ್ಬಿಡ್ಬೇಕು, ಇನ್ನೇನು ಇಲ್ಲ ಇಲ್ಲಿ. ಏ ಕಂಟಿ ಯಾಕಂಗೆ ಅನ್ಕತಿ, ಸುಮ್ಮನಿರು. ನಿನ್ನ ನಂಬಿರ ನಿಮ್ಮವ್ವ ನಿಮ್ಮಪ್ಪ ನಿಮ್ಮವ್ವ ನಿಮ್ಮ ತಂಗಿ ನಂಬಿರ ಹುಲ್ಗೆ ಮೈ ಆವತ್ತು ನಿನ್ನ ಕೈ ಬಿಡಕ್ಕಿಲ್ಲ, ಸುಮ್ಕಿರು. ನಿಮ್ಮ ಮನೆ ದೇವತೆ ಓಕೆ ನಿಮ್ಮನ್ನ ಕೈ ಬಿಡ್ತಾಳೆ ಏನ, ಚೆನ್ನಾಗಿ ನೋಡ್ಕೊಂತಾಳೆ, ಸುಮ್ಕಿರು. ಆಲಕನಲ್ಲ ಗಂಗದರ, ನಿಮ್ಮ ಅಪ್ಪ ನೋಡಿದ್ರ ನಾಮ ಹಾಕಂತ, ನೀನು ನೋಡಿದ್ರ ಪಟ್ಟೆ ಹಾಕಂತ. ಯಾಕೆ ಹಿಂಗೆ ಹಾಕಂತಿ? ನಿಮ್ಮವ್ ನೋಡಿದ್ರ ಹಳೆಯಕ ಚಂದ್ರ ಇಟ್ಕೊಂತಾಳ ಬೊಟ್ಟು. ಎಲ್ಲವೂ ಒಂಥರ ಡಿಫ್ರೆಂಟಾಗಿ ಇಟ್ಕೊಂಡ್ಬಿಟ್ಟಿರಲ್ಲ. ಲೋ ನಾನು ಯಾವಾಗಲೂ ನಾಮನೆ ಇದು ಪಟ್ಟೆನೆ ಕಲೆ ಹಾಕೊಳ್ಳೋದು. ಅಪ್ಪ ಒಬ್ಬನಿ ನಾಮ ಹಾಕೊಳ್ಳೋದು. ಅವ್ನ್ಗೆ ವೆಂಕಟರಮಣ ಸ್ವಾಮಿ ನರಸಿಂಹಸ್ವಾಮಿನ ನಂಬುದ್ರ ಭಾಳ ಖುಷಿ ಆತಂಗ. ನಮ್ಮ ಮನೆ ದೇವರು ಹುಲ್ಗೆ ಮನಿಗೆ ಶಿವಪ್ಪ. ಆದರೆ ನಮ್ಮ ಅಪ್ಪಂಗೆ ಒಂಚೂರು ನರಸಿಂಹಸ್ವಾಮಿನ ಭಾಳ ನಂಬ್ತಾನ. ಹುಲ್ಗೆಮ್ಮನು ನಂಬ್ತಾನ. ನನ್ನ ಮನೆ ತಾಯಿ ದೇವರು ಹಂಗೆ ನರಸಿಂಹಸ್ವಾಮಿನ ಒಂಚೂರು ಭಾಳ ನಂಬ್ತಾನ. ಆಂಜನೇಯನ ಭಕ್ತಿದ್ದಂಗಪ್ಪ ನಮ್ಮಪ್ಪ. ಅದಕ್ಕೆ ಅಂಜನಾದ್ರಿ ಬೆಟ್ಟಕ್ಕೆ ಹೋದಾಗಲೇ ಅಚ್ಚನೆ ಉಯಿಸ್ಕೊಂಬಂದ್ಬಿಟ್ಟವನದ. ಹೋಗುದೇ ಇಲ್ಲ, ಹಂಗೆ ಉಯಿಸ್ಕೊಂಬಂದವನ, ಬಿಳಿದು ಒಂದು ಕೆಂಪುದೊಂದು. ಹೌದು ಕಲ, ನಾನು ಹಂಗ ಅಂತಿರ್ತೀನಿ. ನೀವು ಶಿವನ ಮಕ್ಳವ್ರು, ನೀವೇನಪ್ಪ ನಾಮ ಹಾಕೊಂಡ್ಬಿಟ್ಟಿರಾ ಅನ್ಕಂದು. ಅದಕ್ಕೆ ನಿಮ್ಮ ಅಪ್ಪ ನೋಡಿದ್ರೆ ನಾಮ ಹಾಕಂತ, ನೀನು ನೋಡಿದ್ರೆ ಪಟ್ಟೆ ಹಾಕಂತಿ. ಅದಕ್ಕೆ ನಂಗೆ ಆಗಿನಿಂದ ಚಿಕ್ಕ ವಯಸ್ಸಿಂದಲೂ ಇದೆ ಇತ್ತು ಕಲ. ನಾನು ಅವಾಗೆಲ್ಲ ಎಲ್ಲಿ ಕೇಳಿದ್ರು ಅದು ಬಿಡ್ತಿರೋ ನೀವು ಅಂದ್ಬಿಟ್ಟು. ಯಾಕಂದ್ರೆ ನಾವು ಅವಾಗೆಲ್ಲ ಇನ್ನೂ ಚಿಕ್ಕ ಹುಡುಗರಲ್ಲ. ಅಯ್ಯೋ ಎದು ಕೇಳ್ತಿ ಬಿಡ್ತಿ ಅಂತ ಒದಿತಾರ ಅಂದ್ಬಿಟ್ಟು ನಾವು ಕೇಳಕ್ಕೆ ಹೋಗ್ತಿದ್ದಿಲ್ಲ. ಅದಕ್ಕೆ ಇವತ್ತು ನೋಡಿದ್ನಲ್ಲ ಇಬ್ಬರನೇನು, ಅದಕ್ಕೆ ಕೇಳ್ತಿ ಕಣ. ಸರಿ ಕಣ, ಇವತ್ತು ನಿಮ್ಮ ಮನೆಯಾಗ ಹುಡುಗಿ ನೋಡಕ್ ಬರ್ತೀವಿ ಅಂತ ಹೇಳ್ಬಿಡಪ್ಪ. ಪುಷ್ಪಂದುವೆ ಇವಂದುವೆ ಬೇಗ ಮದುವೆ ಮಾಡ್ಬಿಡ್ತೀವಿ. ಆರಾಮಾಗಿ ಮದುವೆ ಮಾಡಿ ಕೊಟ್ಬಿಡ್ರಪ್ಪ. ನಾನು ಮನೆಯಾಗ ಕುತ್ಕೊಂಡು ಊಟ ಮಾಡ್ತೀವಿ. ನಾವು ಎಷ್ಟು ದಿನ ಅಂತ ಮನೆಯಾಗ ಗೇಯಮ್ಮಪ್ಪ. ಹುಡುಗರು ಆಗಿರ್ತಾವ, ಮನೆಯಾಗ ಸೊಸೆ ಬರೋದು ಯಾಕ ಮಾಡಲಿ ಮಾಡ್ಕೊಡ್ಲಿ ಅಂತೇಳಿ ಅಷ್ಟು ಆಸೆಯಿಂದ ಮಾಡ್ಕೊಂತೀವಿ. ಮಾಡ್ಕೊಟ್ಬಿಟ್ರೆ ಸಾಕಪ್ಪ ನಿನ್ನ ತಂಗಿ. ಸರಿ ಕಣ ಗೌಡ್ರಮ್ಮ, ಮಾಡ್ಕೊಡ್ತೀನಿ ತಕ. ಯಾಕೆ ತಲೆ ಕೆಡ್ಸ್ಕಂತಿ, ಮಾಡ್ಕೊಡ್ತೀನಿ. ನನ್ನ ತಂಗಿ ಭಾಳ ಅಪ್ರಂಜಿ ಅಂತದದು. ಗಂಗಾಧರನೂ ಒಳ್ಳೆಯವನಿಗೆ, ಇಬ್ರು ಚೆನ್ನಾಗಿರ್ತಾರ. ಸುಮ್ಕ ಮಾಡ್ಕೊಡ್ತೀನಿ, ಮಾಡ್ಕೊಳ್ರಿ. ನಾನು ಮನೆಯಾಕ ಇನ್ನು ಯಾರವ್ರ ನಮ್ಮವ್ವ ಹಿಂಗೆ ಅದ ಆಸೆ. ಅಯ್ಯೋ ನಿನ್ನ ಸಾಯೋದ್ರೊಳಗೆ ನಿನ್ನ ಮಗು ನಿನ್ನ ತಂಗಿಗೆ ಒಂದು ಗಂಡು ನೋಡಿ ಮದುವೆ ಮಾಡ್ಬಿಡಪ್ಪ, ನಿನಗೂ ಒಂಥರ ನೆಮ್ಮದಿ ಸಿಗುತ್ತಾ ಅಂತ ಅಂತಾಳ. ಏನು ಮಾಡ್ತೀವಿ, ಆಕಿಸೇನೋ ಸಾಯ್ತಾಳ. ಇನ್ನು ನಾವು ಹೋಗೋರು ಏನು ಮಾಡ್ಕೋ ಹಾಕಿಲ್ಲ. ಇರುವಷ್ಟು ದಿನ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಬೇಕು ಅಷ್ಟೇ. ನನ್ನ ಹೆಣ್ಣರು ಮಕ್ಕಳು ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಬೇಕು. ಸರಿ ಕಣಲ್ಲ, ಮದುವೆ ಮಾಡ್ಕೊಂತೀನಿ. ನಾನು ಹೆಣ್ಣು ನೋಡಿ ನಮ್ಮ ಅವ್ವನ ಫೋಟೋ ಕಳಿಸಿದ್ಲು. ಇದಾ ಹುಡುಗಿ ಅಂತೇಳಿ ಫೋನಾಗ ಕಳಿಸಿದ್ರು. ನಾನು ಚೆನ್ನಾಗಿ ಅವಳೆ ಕಣ ನಿನ್ನ ತಂಗಿ, ಮಾಡ್ಕೊಂತೀನಿ ತಕ. ಪಾಪ ಆ ಹೆಣ್ಮಗಿನ ನೋಡಿದ್ರ ಅಪ್ಪ ಅವ್ನ ಪ್ರೀತಿನ ಇಲ್ಲ. ನಮ್ಮಪ್ಪ ನಮ್ಮವನು ಚೆನ್ನಾಗಿ ನೋಡ್ಕೊಂತಾರ, ಮಾಡ್ಕೊಂತೀನಿ ತಕ. ಸರಿ ಕಣಪ್ಪ, ಇವತ್ತು ಬರ್ರಿ ಹಂಗಾರ. ನಾನು ಅವಂಗೆ ಹೇಳಿರ್ತೀನಿ ಬರ್ತಾರಂತ ಅಂತೇಳಿ. ಬಂದು ಇವತ್ತು ಹುಡುಗಿನ ನೋಡ್ಕೊಂಡು ಹೋರಿ. ಸರಿ ಬರ್ತೀನಿ ಬಿಡಲ್ಲ. ಇವತ್ತು ಸಂಜೆಕ ಬರ್ತೀವಿ. ಪಟ್ನ ಮಾಡ್ಕೊಂಡು ನಾನು ಬೆಂಗಳೂರಕ್ಕೆ ಹೋಗ್ಬಿಡ್ತೀವಿ ಕಣ. ಸುಮ್ಕ ಇಲ್ಲಿ ಏನೈತಿ ದುಡಿಮೆ ಅಂತ ಮಾಡೋದು. ಇಲ್ಲ ಅಪ್ಪ ನೋಡಿದ್ರೆ ಇಲ್ಲೇ ಮಾಡ್ಕೊಂಡಿರುವೆ ಅಂತಂತಾನ. ನೋಡು ದುಡಿಮೆ ಇಲ್ಲಿ ಚೆನ್ನಾಗಿ ಅಡ್ಜಸ್ಟ್ ಆಯ್ತಂದ್ರೆ ಇಲ್ಲಿ ಇರ್ತೀನಿ. ಇಲ್ಲಾಂದ್ರೆ ಅಲ್ಲಾಂದ್ರೆ ಮೇಸ್ತ್ರಿ ಆದಂಗೆ ಆಗ್ಬಿಟ್ಟಿನಿ. ಈಗ ಬಿಲ್ಡಿಂಗ್ ಕಾಂಟ್ರಾಕ್ಟ್ಗಳು ಇವು ತಗೊಂತೀನಿ. ಒಳ್ಳೆ ರೊಕ್ಕ ದುಡಿಬೋದು. ಇಲ್ಲಿ ಆಗೋಕ್ಕಿಲ್ಲ ಕಲ, ಅಷ್ಟೊಂದು ರೊಕ್ಕ ಸಂಪಾದನೆ ಮಾಡೋಕೆ ಆಗೋಕ್ಕಿಲ್ಲ. ಮಾಡ್ತೀನಿ ತಕೋ. ಆದ್ರೂ ಗೌಡ್ರ ಮನೆ ಯಾಕೆ ನನ್ನ ತಂಗಿನ ಕೇಳಿರಿ ಅಂದ್ರೆ ಭಾಳ ಖುಷಿ ಆಗುತ್ತೆ. ಅದರಲ್ಲೂ ಬಂದು ಸಾವುಕಾರಪ್ಪನಿಗೆ ಬಂದು ಮಾಡ್ಕೊಡಪ್ಪ ಅಂತೇಳಿ ಅಷ್ಟು ಬಗ್ಗೆ ಕೇಳಿ ಹೋಗವನ. ಇವಾಗಿಲ್ಲ ಅನ್ಕೋ ಆಲಿಲ್ಲ ಕಣಪ್ಪ. ಅದಕ್ಕೆ ನನ್ನ ತಂಗಿನೂ ಭಾಳ ಒಳ್ಳೆಯವಳು. ನಿಮ್ಮಮ್ಮ ಅಂತೂ ಅದಕ್ಕಿಂತ ಒಳ್ಳೆ ಹಾಕಿ. ಆಯಮ್ಮ ನೋಡು, ಅಷ್ಟು ಬಂಗಾರ ಸಾಮಾನು ಎಲ್ಲ ಇದ್ರು ಬಡವ್ರ ಕಂಡಂಗೆ ಕಾಣ್ತಾಳ. ಅಯ್ಯೋ ಇವತ್ತು ಹಾಕದ್ ಮರಿಬೋದು, ಕಷ್ಟ ಅಂದಾಗ ಬೇಕಾಯ್ತವ ಅಂದ್ಬಿಟ್ಟು ಎಲ್ಲ ಮಾಡಿಸಿ ಮಡಿಕಂತಾರ. ಆದರೆ ಕಷ್ಟ ಸುಖಕ್ಕೆ ಎತ್ತು ಮಡಿಕಂತಾರ. ಹಂಗೆ ಇರಬೇಕು ಹೆಂಗಸ್ರುಗಳು ಅಂತ. ನನ್ನ ತಂಗಿನೂ ಅದ ಬುದ್ಧಿ. ಇವತ್ತೆಲ್ಲ ನಾಳೆ ಆಗ್ತಾವ ಅಂದ್ಬಿಟ್ಟು ಎಲ್ಲ ಎತ್ತು ಮಡಿಕಂತಲ್ಲ. ಅದಕ್ಕೆ ಇಬ್ರು ಅತ್ತೆ ಸೊಸೆ ಇಬ್ರು ಈಡು ಜೋಡು ಚೆನ್ನಾಗಾಗುತ್ತಾ, ಒಳ್ಳೇದಾಗ್ಬಿಟ್ರೆ ಸಾಕು ಕಣಪ್ಪ. ಸರಿ ತಕಲ, ಯಾಕೆ ಯೋಚನೆ ಮಾಡ್ತೀನಿ. ನಿನ್ನ ತಂಗಿನ ಮಟ್ಟಿಗೆ ಚೆನ್ನಾಗಿರ್ತಾಳ, ಖುಷಿಯಾಗಿರೋ ಅಷ್ಟೇ.
ನೋಡಿದ್ರಲ್ಲ ವೀಕ್ಷಕರೇ, ಇವನು ನನ್ನ ಮಗ ಗಂಗಾಧರ ಅಂತೇಳಿ ಇನ್ನೊಬ್ಬ ಇದಾನ ವಿಘ್ನೇಶ್ ಅಂದ್ಬಿಟ್ಟು ಆತನ ಮದುವೆ ಮಾಡಿ ಕೊಟ್ಟಿವಿ. ಅವನು ಬೆಂಗಳೂರಕ್ಕೆ ಕರ್ಕೊ ಹೋಗ್ಬಿಟ್ಟು ಎಂಟ್ರು ಮಕ್ಳೆಲ್ಲ. ಅದಕ್ಕೆ ಇವನೊಬ್ಬ ಬಾಕಿ ಅವನ, ಅದಕ್ಕೆ ಇವನಿಗೂ ಮದುವೆ ಮಾಡ್ಬಿಡುಮ ಅಂತ ಅನ್ಕೊಂಡಿವಿ. ಹೆಂಗಿದ್ರು ಕಂಟಿ ತಂಗಿ ಭಾಳ ಒಳ್ಳೆ ಹಾಕಿ, ಅವ್ವ ಮಗ ಎಂತ ತಪ್ಪು ಮಾಡಿದ್ರು ಪಾಪ ಹೆಣ್ಮಗ ಆಗಿನಿದ್ಲು ಭಾಳ ಒಳ್ಳೆ ಹಾಕಿ. ಇವಾಗ ಇವನು ಉದ್ಧಾರ ಆಗ್ತಾನ, ಅದಕ್ಕೆ ಮದುವೆ ಮಾಡ್ಕೊಂಬಿಡುಮ ಅಂತ ತೀರ್ಮಾನ ತಗೊಂಡ್ಬಿಟ್ಟಿವಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.